ಬಾಕ್ಸ್ ಅಂತ ಹೇಳಿದ್ರೆ ಒಬ್ರು ಸೆಲೆಬ್ರಿಟಿ ಇರಲೇಬೇಕು. ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ಸೆಲೆಬ್ರಿಟಿ. ಇವರು ಭರತನಾಟ್ಯಂ ಕಲಾವಿದೆ. ನಿಜಕ್ಕೂ ಕೂಡ ನಮ್ಮ ದೇಶದ ಪತಾಕೆ ಹಾಗೆ ನಮ್ಮ ರಾಜ್ಯದ ಭಾಷೆಯನ್ನ ಬೇರೆ ದೇಶಕ್ಕೆ ಹಾರಿಸಿದವರು ಇವರು. ಹಾಗೆ ಕಿರಿತರೆ ಹಾಗೆ ಹಿರಿತರೆಯಲ್ಲಿ ಇವರದೇ ಪ್ರತಿಭೆಯಿಂದ ಗುರುತಿಸ್ಕೊಂಡವರು. ಜೊತೆಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಒಳ್ಳೆ ವಾಗ್ಮಿ ಕೂಡ ಹೌದು, ಹಾಗೆ ಮೋಟಿವೇಶ್ನಲ್ ಸ್ಪೀಕರ್ ಕೂಡ ಹೌದು, ಹಾಗೆ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಕೂಡ ಹೌದು. ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಯಾರು ಈ ವಿಶೇಷ ಅತಿಥಿ ಅಂತ. ಎಸ್, ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಯಮುನಾ ಶ್ರೀನಿಧಿ ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ಕಾರ, ತುಂಬ ಧನ್ಯವಾದಗಳು. ನನ್ನ ಪರಿಚಯವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರಿ. ಸೊ ಥ್ಯಾಂಕ್ ಯು. ಸೊ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಿ ಈಗ ಸದ್ಯಕ್ಕೆ? ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಏನು ಮಾಡ್ತಾ ಇದ್ದೀನಿ, ಒಂದು ಸೀರಿಯಲ್ ನಡೀತಾ ಇದೆ, ಅವನು ಮತ್ತು ಶ್ರಾವಣಿ, ಆ ಧಾರಾವಾಹಿನಲ್ಲಿ ಮಾಡ್ತಾ ಇದ್ದೀನಿ. ಸಿನಿಮಾಗಳಲ್ಲಿ ಒಂದು 3 ಸಿನಿಮಾ ನಡೀತಾ ಇದೆ ಇವಾಗ. ಪ್ರೇಮ್ ಸರ್ KD ಅವರು ಮುಗ್ದಿದೆ, ಇನ್ನು 3 ನಡೀತಾ ಇದೆ. ಮತ್ತು ನಾನು ಎಂದಿನಂತೆ ಭರತನಾಟ್ಯ ತರಗತಿಗಳು ತಗೊಳ್ತೀನಿ. ನಾನು ಅಮೆರಿಕದಲ್ಲಿರೋ ಮಕ್ಕಳಿಗೆ ಆನ್ಲೈನಲ್ಲಿ ತರಗತಿಗಳು ತಗೊಳ್ತೀನಿ ಬೆಳಿಗ್ಗೆನೆ. ಸೊ ಅದು ಕೂಡ ನಡೀತಾ ಇದೆ. ಇನ್ನು ನನ್ನ ಮಗಳು ಇವಾಗ ಸೆಕೆಂಡ್ PUC, ಸೊ ಹಾಗಾಗಿ ಅವಳ ಜೊತೆಗೆ ಜಾಸ್ತಿ ಸಮಯ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಒಟ್ಟಿನಲ್ಲಿ ತುಂಬ ಬ್ಯುಸಿಯಾಗಂತೂ ಇದೆ. ಹಾಗೆ ನಾನು ನಡೆಸ್ತಾ ಇರುವಂಥ ಈ ಗ್ರಾಮೀಣ ಮಕ್ಕಳಿಗೆ ಪಾಠ ಏನು ಹೇಳ್ಕೊಡ್ತೀನಿ ಅದು, ಆಮೇಲೆ ಸರ್ಕಾರಿ ಶಾಲೆಗಳಿಗೆ ಹೋಗಿ ಬರೋದು, ಇದೆಲ್ಲ ಕಾರ್ಯಕ್ರಮ ಖಂಡಿತವಾಗಿಯೂ. ಮೊದಲಿಗೆ ಮ್ಯಾಮ್, ಇವಾಗ ನೀವು ಈಗ ಬಣ್ಣ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದೆ ಭರತನಾಟ್ಯಮಿಂದ. ಅದು ನಿಮ್ಗೊಂಥರ ರೂಟ್ ಇದ್ದಂಗೆ ಅಂತಾನೆ ಹೇಳ್ಬಹುದು. ಏನ್ ಹೇಳ್ತೀರಾ, ಭರತನಾಟ್ಯಂ ಹೇಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅದಕ್ಕೆ ಹೆಂಗ್ ನೀವು ಎಂಟ್ರ್ ಆದ್ರಿ ಅಂತ ಹೇಳೋದಾದ್ರೆ? ಡಯಾನ ಅವರೇ, ನಾನು ನಂಬಿರೋ ಪ್ರಕಾರ ಯಾವುದೇ ಒಂದು ಕ್ಷೇತ್ರ ಆಗಲಿ ಅಥವಾ ಯಾವುದೇ ಒಂದು ಏನೇ ಆದ್ರೂ ಅದು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನಾವಾಗೆ ಅದನ್ನು ಹುಡುಕೊಂಡೋದ್ರೆ ಯಾವುದೂ ಸಿಗಲ್ಲ ನಮಗೆ. ತುಂಬ ಚಿಕ್ಕ ವಯಸ್ಸಿನಲ್ಲಿರುವಾಗ ನನ್ನ ಶಾಲೆಯ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಏನು ಹೇಳ್ತೀವಿ, ಅವ್ರ ಮನೆಗೆ ಆಟ ಆಡೋಕ್ಕೆ ಹೋಗ್ತಾ ಇದ್ದೆ. ಹೋಗುವಾಗ ಅವ್ರ ಮನೆ ಒಳಗಡೆಯಿಂದ ಶಬ್ದ ಬರೋದು, ತೈಯ ತೈ 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 ದಿದು ತೈ ಅಂತ ಈ ನಮ್ಮ ತಾಳ ಏನಿದೆ ಅದು ಬರೋದು. ನಾನು ಏನು ನಡೀತಾ ಇದೆ ಅಂತ ಕಿಟಕಿನಲ್ಲಿ ಕುತ್ಕೊಂಡು ನೋಡೋಕೆ ಶುರು ಮಾಡಿದೆ. ಅಲ್ಲಿ ನೋಡ್ತಾ ಇದ್ದವಳು ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದನ್ನು ನಮ್ಮ ತಂದೆಯವ್ರು ಗುರುತಿಸಿದ್ರು. ಇವಳು ಎಲ್ಲೋ ನೋಡ್ಕೊಂಡು ಬರ್ತಾ ಇದ್ದಾಳೆ, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕೇಳಿದ್ರು, ಎಲ್ಲಿ ನೋಡ್ಕೊಂಡು ಬರ್ತಾ ಇದೆಯಾ ಅಂತ. ಈ ರೀತಿ ಹೇಳಿದೆ. ಇವ್ರ ಮನೆಗೆ ಆಟ ಆಡೋಕೆ ಹೋದಾಗ ಅಲ್ಲಿ ಅವರ ಅಜ್ಜಿ ಹೇಳ್ಕೊಡ್ತಾ ಇದ್ದಾರೆ. ಒಂದು ಕ್ಷಣನೂ ನಮ್ಮ ತಂದೆಯವರು ಕಾಯಲಿಲ್ಲ, ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಿದ್ರು. ಆಮೇಲೆ ತುಂಬ ಪ್ರೋತ್ಸಾಹ ಕೊಟ್ಟರು ನಮ್ಮ ತಂದೆಯವರು. ಮೈಸೂರಿಗೆ, ನಾವು ಮೈಸೂರವರು, ನಾನು ಕಲ್ತಿದ್ದು ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರು ನನ್ನ ಫ್ರೆಂಡ್. ಎಲ್ಲೋ ಒಂದ್ ಕಡೆ ಓದಿದ ಏಕೈಕ ವಿದ್ಯಾರ್ಥಿನಿ ಕೂಡ ನೀವೇ ಅಂತ ಕೂಡ ನಾನು. ಇಲ್ಲ, ಸುಮಾರು ಜನ ವಿದ್ಯಾರ್ಥಿನಿಯರಿದ್ದಾರೆ, ಸುಮಾರು ಜನ ಇದ್ದಾರೆ. ಸೊ ಅವ್ರ ಮೊಮ್ಮಗಳ ಮಗಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಸೊ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರು ಆಸ್ಥಾನ ನರ್ತಕಿ ಕೂಡ ಆಗಿದ್ರು ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ. ಸೊ ನಮ್ಮ ತಂದೆಯವ್ರು ಕರ್ಕೊಂಡು ಹೋಗಲ್ಲಿ ಸೇರಿಸಿದ್ರು ಅಷ್ಟೇ. ಅದಾದ್ಮೇಲೆ ಹಿಂದೆ ನೋಡುವಂತ ಪರಿಸ್ಥಿತಿ ಯಾವಾಗ್ಲೂ ಬರಲೇ ಇಲ್ಲ. ಹಾಗಾಗಿ ಈ ವಿಚಾರ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ತಂದೆಯವ್ರು ನೋಡಿ, ಇದು 30 ವರ್ಷದ ಹಿಂದೆ ನಡೆದಂತ ಕತೆ ಅಲ್ಲ, 35 ವರ್ಷದ ಹಿಂದೆ, 40 ವರ್ಷದ ಹಿಂದೆ ನಡೆದಂತ ಕತೆ. ಆವಾಗ್ಲೇ ನಮ್ಮ ತಂದೆಯವರು ಓದ್ಲೇಬೇಕು, ಇದೆಲ್ಲ ಡಾನ್ಸ್ಗೆ ಸೇರ್ಕೊಂಡ್ರೆ ಇವೆಲ್ಲ ಹೊರಟೋಗುತ್ತೆ, ಆ ಥರ ಮೆಂಟಾಲಿಟಿ ಇರಲಿಲ್ಲ. ನೋಡಿ ಈಗಿನ ಪೋಷಕರು ಹೇಗೆ ಅಂತಂದ್ರೆ, ಓದೋದೇ ಬಹಳ ಮುಖ್ಯ, ನೀವು ಅಕಾಡೆಮಿಕ್ಸ್ ಫಸ್ಟ್ ಮಾಡಬೇಕು, ಇದೆಲ್ಲ ಆಮೇಲೆ ಇದ್ದಿದ್ದು ಅಂತ ಹೇಳ್ತಾರೆ. ಆದರೆ ಮಕ್ಕಳ ಆಸಕ್ತಿಯನ್ನು ಗುರುತಿಸಿ ಅವ್ರು ಏನು ಮಾಡಬೇಕು ಅಂತಿದ್ದಾರೋ ಅದನ್ನು ಮಾಡಿಸಿದಾಗ ಅವರು ಒಂದು ಗುರಿಯನ್ನು ಮುಟ್ತಾರೆ. ಸೊ ನನ್ನ ಜೀವನದಲ್ಲೂ ಅದೇ ರೀತಿ ಆಗಿದ್ದು. ಸೊ ನಮ್ಮ ತಂದೆಯವರು ಅವತ್ತು ನನಗೆ ಪ್ರೋತ್ಸಾಹ ಕೊಟ್ಟಿದ್ದು, ಅದರಲ್ಲೇ ಒಂದು ಜೀವನ ಕಟ್ಕೊಳ್ಳೋ ಅಂಥ ಒಂದು. ಜೊತೆಗೆ ನೀವು ಮೂಲತಃ ಮೈಸೂರವರಾಗಿರೋದ್ರಿಂದ ಭಾಷೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಯಿತು? ನೀವು ಯಾವ ಮಾಧ್ಯಮದಲ್ಲಿ ಓದಿದ್ರಿ? ಇಂಗ್ಲೀಷ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು ಅನ್ಸುತ್ತೆ ಹಾಗಾದ್ರೆ. ಇಲ್ಲ, ನಮ್ಮ ತಂದೆಯವರು ಎಕನಾಮಿಸ್ಟ್, ಅವರು ಎಕನಾಮಿಕ್ಸ್ ಪ್ರೊಫೆಸರ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ರು. ಅವ್ರಿಗೆ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು ಅದೆಲ್ಲ ಇರುತ್ತೆ. ಸೊ ನಾನೊಬ್ಳು ಸ್ವಲ್ಪ ಬೇರೆ ಥರ ಆಗೋದೆ ಅಂತ ಇಟ್ಕೊಳ್ಳಿ. ನನಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಇರ್ತಾಯಿತ್ತು. ಆ್ಯಕ್ಟಿಂಗ್ ಮಾಡೋದಾಗಲಿ ಅಥವಾ ಡ್ಯಾನ್ಸ್ ಆಗಲಿ, ಸಂಗೀತ ಆಗಲಿ, ಸ್ಪೋರ್ಟ್ಸ್ ಆಗಲಿ, NCC ಇದರಲ್ಲಿ ಒಲವು ಜಾಸ್ತಿ ಇರ್ತಾ ಇತ್ತು ನನಗೆ, ಓದೋದಕ್ಕಿಂತ ಜಾಸ್ತಿ. ಹಾಗಾಗಿ ನಮ್ಮ ತಂದೆ ಪಾಪ ನನ್ನನ್ನು ಅದಕ್ಕೆ ಒಂಥರ ಪುಷ್ ಮಾಡಲೇ ಇಲ್ಲ. ಇಲ್ಲ, ನೀನು ಓದಲೇಬೇಕು, ಈಗಿನ ಕೆಲವು ಪೋಷಕರು ಮಾಡ್ತಾರೆ ನೋಡಿ, ಓದಲೇಬೇಕು, ಓದೋದು ಮುಖ್ಯ, ಆಮೇಲೆ ಬಾಕಿ ಎಲ್ಲ ಅಂತ. ನಮ್ಮ ತಂದೆಯವ್ರು ನೋಡಿ ಆ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂತ. ನಮ್ಮ ತಂದೆಯವರು ಬೂಟಾಟಿಕೆಯ ಕನ್ನಡ ಅಭಿಮಾನಿ ಆಗಿರಲಿಲ್ಲ, ನಿಜವಾದ ಕನ್ನಡ ಅಭಿಮಾನಿ ಆಗಿದ್ರು. ತಮ್ಮ 3 ಮಕ್ಕಳನ್ನು ಅವರು ಕನ್ನಡ ಮಾಧ್ಯಮದಲ್ಲೇ ಓದಿಸಿದ್ರು. ಇಂಗ್ಲಿಷ್ ಅನ್ನೋದು ಬೇಕು, ಆಮೇಲೆ ಕಲಿತೀರಾ ನೀವು, ಈಗ ಬೇಕಾಗಿರೋದು ಕನ್ನಡ ಅಂಥೇಳಿ ಕನ್ನಡ ಮಾಧ್ಯಮದಲ್ಲೇ ನಾವು ಓದಿದ್ದು. ಹಾಗಾಗಿ ನೀವು ನಂಬಲ್ಲ, ನನಗೆ ಸುಮಾರು ವರ್ಷ ಇಂಗ್ಲೀಷಲ್ಲಿ ಮಾತಾಡಕ್ಕೆ ಬರ್ತಿರ್ಲಿಲ್ಲ.
ಇವಾಗ ಅದು ಕೂಡ ಒಂದು ಚಾಲೆಂಜ್ ಹಾಗಾದ್ರೆ. ಸಿಕ್ಕಾಪಟ್ಟೆ ಚಾಲೆಂಜಸ್ ಮೇಡಮ್. ನಾನು ಅಮೆರಿಕಾಗೆ ಹೋಗೋದಿರ್ಲಿ, ಭಾರತದಲ್ಲೇ ಬಹಳ ಚಾಲೆಂಜಸ್ನ ನಾನು ಅನುಭವಿಸಿದ್ದೀನಿ ಇಂಗ್ಲಿಷ್ ಬರಲ್ಲ ಅನ್ನೋ ಕಾರಣಕ್ಕೆ. ಈಗ ನಾವು ಮೈಸೂರು ಬಿಟ್ಟು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಅಥವಾ NCC ಕ್ಯಾಂಪಿಗೆ ಬೆಂಗಳೂರಿಗೆ ಬಂದಾಗ್ಲೂ ಒಂದೆರಡು ಕಡೆ ಅವಮಾನವನ್ನು ಕೂಡ ಅನುಭವಿಸಿದಂಥದ್ದಿದೆ. ಇಂಗ್ಲಿಷ್ ಬರಲ್ಲ ಅಂದಾಕ್ಷಣಕ್ಕೆ ನಿಮ್ಮನ್ನ ಬೇರೆ ಗುಂಪು ಮಾಡೋದು ನಿಜಕ್ಕೂ ಹೆಮ್ಮೆ ಆಗುತ್ತೆ ಮೇಡಮ್. ಏನಕ್ಕಂದ್ರೆ ಭರತನಾಟ್ಯಂಗೋಸ್ಕರ ನೀವು ಹೋಗ್ತೀರಾ, ಅದರಲ್ಲಿ ಕನ್ನಡ ಸಂಘಟನೆಗಳಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ತೀರಾ. ನಿಜ. ಆ ಹಂತ ಹೇಗಿತ್ತು? ಹೀಗಾಗಿ ಅಮೆರಿಕಕ್ಕೆ ಹೋಗ್ಬೇಕಾದದ್ದು ಬಂತು. ಆಮೇಲೆ ಸಾಕಷ್ಟು ನೋಡಿ ಹೇಳಿದ್ನಲ್ಲ, 10 ಸ್ಟೂಡೆಂಟ್ಸ್ ಇದ್ದವರು 350-400 ವಿದ್ಯಾರ್ಥಿಗಳವರೆಗೂ ನಾನು ತಲುಪಿದೆ. ಅಲ್ಲಿ ನಾನು ಇದ್ದಂಥ ಜಾಗದಲ್ಲಿ ಎಷ್ಟೇ ದೊಡ್ಡ ದೊಡ್ಡ ಘಟಾನುಘಟಿ ಗುರುಗಳಿದ್ರೂ ಸಹ ನಾನು ಎಲ್ಲರಿಗಿಂತ ಚಿಕ್ಕವಳು, 21-22 ವರ್ಷದವಳು. ತುಂಬ ಜನ ಹೇಳಿದ್ರು ನನಗೆ, ನೃತ್ಯ ಶಾಲೆನ ಇಲ್ಲಿ ನೀನು ತೆಗಿಬೇಡ, ಯಾಕಂತಂದ್ರೆ ಇನ್ನೂ 20-30 ವರ್ಷದಿಂದ ಇದ್ದಂಥ ದೊಡ್ಡ ದೊಡ್ಡ ಗುರುಗಳಿಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಹಾಗಾಗಿ ನಿನಗೆ ವಿದ್ಯಾರ್ಥಿಗಳು ಸಿಗಲ್ಲ, ನಿನ್ನ ಶಾಲೆ ನಿಜವಾಗ್ಲೂ ಉದ್ಧಾರ ಆಗಲ್ಲ ಅಂತ. ನೋಡೋಣ, ಪ್ರಯತ್ನ ಪಡೋಣ. ನನಗೆ NCCನಲ್ಲಿ ಒಂದು NCC ತರಬೇತಿ ಕೊಡ್ತಾರಲ್ಲ ಮೇಡಮ್, ಅಲ್ಲಿಂದ ನಮ್ಮನ್ನು ಯಾವ ರೀತಿ ತಯಾರು ಮಾಡಿರ್ತಾರೆ ಅಂತಂದರೆ, ಏನು ಬಂದರೂ ಎದುರಿಸೋವಂಥದ್ದು, ಒಂದು ಸ್ಫೂರ್ತಿಯಿಂದ ನಿಂತ್ಕೊಳ್ಳೋ ಅಂಥದ್ದನ್ನ ನಮಗೆ NCCನಲ್ಲಿ ಕೊಟ್ಬಿಟ್ಟಿರ್ತಾರೆ. ಯಾಕಂದರೆ ಅಲ್ಲಿ ತರಬೇತಿ ಕೊಡೋರೆ ನಮ್ಮ ಸೈನಿಕರಲ್ವಾ, ಹೌದು ಹೌದು, ಅವರ ಒಂದು ಮನಸ್ಥಿತಿನೇ ನಮಗೆ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಆಗಿದ್ದಾಗಲಿ ನೋಡೋಣ ಅಂಥೇಳಿ ಶುರು ಮಾಡಿದ್ದು 350-400 ಮಕ್ಕಳವರೆಗೂ ಬೆಳೀತು ಮೇಡಮ್. ಸುಮಾರು 1,500-2 ಸಾವಿರ ವಿದ್ಯಾರ್ಥಿಗಳನ್ನ ನಾನು ತರಬೇತಿ ಮಾಡಿದ್ದೀನಿ, ಅದು ಅಮೆರಿಕಾದಲ್ಲಿ. ಸೊ ಹಾಗಾಗಿ ಈಗೆಲ್ಲ ಮಾಡ್ಕೊಂಡು ಹೋಗುವಾಗ ನನಗೆ ಕನ್ನಡ ಅಭಿಮಾನ ಮುಂಚೆಯಿಂದನೂ ತುಂಬ ಜಾಸ್ತಿ, ನಮ್ಮ ತಂದೆಯವರಿಂದ ಬಂದಂಥ ಒಂದು ಬಳುವಳಿ. ಹಾಗಾಗಿ ಆಮೇಲೆ ನೋಡಿ, ನಮ್ಮ ದೇಶದಲ್ಲೇ ಕನ್ನಡ ಬರೋರ ಮಧ್ಯ ನಾನು ಕನ್ನಡ ಹೇಳ್ಕೊಡೋವಂಥದ್ದು ಏನೂ ಇರಲ್ಲ. ಕರೆಕ್ಟ್ ಕರೆಕ್ಟ್. ನೀವು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ನಮ್ಮ ಕನ್ನಡವನ್ನ ಪಸರಿಸ್ತೀರಾ ಅಂತ ಅಂದ್ರೆ ಅದ್ರಲ್ಲಿ ಸಿಗೋ ಒಂದು ನೆಮ್ಮದಿನೇ ಬೇರೆ. ಅಲ್ಲಿ ನಿಮ್ಮನ್ನ ಎಲ್ಲೆಲ್ಲಿ ಗುರುತಿಸಿ ಎಲ್ಲೆಲ್ಲಿ ಪ್ರೆಸಿಡೆಂಟ್ಸ್ ಮಾಡಿದ್ರು, ಯಾವ್ಯಾವ ಹಂತಕ್ಕೆ ತಲುಪಿದ್ರಿ ನೀವಲ್ಲಿ? ಹೀಗೆ ನಡ್ಕೊಂಡು ಬರ್ತಾ ಇದ್ದಿದ್ದು ನಮ್ಮ ಕನ್ನಡ ಸಂಘದಲ್ಲಿ ಕೇಳಿದ್ರು, ನೀವು ಕನ್ನಡಕ್ಕೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಾ, ಕನ್ನಡ ಅಂದ್ರೆ ತುಂಬಾ ಅಭಿಮಾನವನ್ನು ಇಟ್ಕೊಂಡಿದ್ದೀರಾ, ಆಮೇಲೆ ವಾಲಂಟಿಯರ್ ಆಗಿ ಸ್ವಯಂ ಸೇವಕಿಯಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನೀವು ಯಾಕೆ ನಮ್ಮ ಸಂಘದ ಒಂದು ಕಮಿಟಿ ಏನಿರುತ್ತೆ ಅಲ್ಲಿಗೆ ಬರಬಾರ್ದು, ಬನ್ನಿ, ಏನ್ ಹೊರಗಡೆ ಮಾಡ್ತಾ ಇರೋ ಕೆಲಸನೇ ಇದ್ರೊಳಗಡೆ ಇಟ್ಕೊಂಡು ಮಾಡಬಹುದಲ್ಲ ಅಂತ ಹೇಳಿ ಪಾಪ ತುಂಬ ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡ್ರು ನನ್ನನ್ನ. 8 ವರ್ಷಗಳ ಕಾಲ ಸತತವಾಗಿ ಅಮೆರಿಕದ ಕನ್ನಡ ಸಂಘದಲ್ಲಿ ಹ್ಯೂಸ್ಟನ್, ನಮ್ಮ ಟೆಕ್ಸಸ್ನಲ್ಲಿ ಏನಿತ್ತು ಹ್ಯೂಸ್ಟನ್ ನಗರದಲ್ಲಿ, ಅಲ್ಲಿ ನಾನು ಕೆಲಸವನ್ನ ಮಾಡಿದೆ. ಆಮೇಲೆ ನನ್ನನ್ನು ವೈಸ್ ಪ್ರೆಸಿಡೆಂಟ್ ಮಾಡಿದ್ರು, ಆಮೇಲೆ ಪ್ರೆಸಿಡೆಂಟ್ ಮಾಡಿದ್ರು, ಸಾಕಷ್ಟು ಕೆಲಸಗಳನ್ನ. ಆಮೇಲೆ ನೋಡಿ, ಆ ಕನ್ನಡ ಸಂಘದಲ್ಲಿ ನಾನು ಮಾಡ್ತಾ ಇದ್ದಂಥ ಕೆಲಸವನ್ನ ಗುರುತಿಸಿ ಭಾರತೀಯ ಸಂಘ ಅಂದ್ರೆ ಎಲ್ಲಾ ಸಂಘಗಳು, ಈ ರಾಜ್ಯದ ಮಟ್ಟದಲ್ಲಿ ಏನಿರುತ್ತೆ, ಈಗ ತಮಿಳ್ ಸಂಘ ಇರುತ್ತೆ, ತೆಲುಗು ಸಂಘ ಇರುತ್ತೆ, ಗುಜರಾತಿ ಸಂಘ ಇರುತ್ತೆ, ಪಂಜಾಬಿ ಇರುತ್ತೆ, ಕನ್ನಡ ಇರುತ್ತೆ, ಕೇರಳ ಇರುತ್ತೆ, ಇವರೆಲ್ಲರೂ ಬಂದು ಸೇರುವಂತಹ ಒಂದು ದೊಡ್ಡ ಆರ್ಗನೈಸೇಷನ್ ಇಂಡಿಯಾ ಕಲ್ಚರ್ ಸೆಂಟರ್ ಅಂತ. ಎಲ್ಲ ಭಾರತದ ಒಕ್ಕೂಟ. ಅವರು ಕೂಡ ನನ್ನನ್ನು ಗುರುತಿಸಿ ನೀವು ಬರಬೇಕು ನಮ್ಮ ಕಮಿಟಿ ಒಳಗೆ ಅಂತ ಹೇಳಿ ಅಲ್ಲೂ ಕರ್ಕೊಂಡು ನನ್ನನ್ನ ಡೈರೆಕ್ಟರ್ ಆಗಿ. ಗ್ರೇಟ್ ಅಚೀವ್ಮೆಂಟ್. ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ನಡೆದಾಗ ನನಗೆ ಎಷ್ಟು, ಕನ್ನಡ ಸಂಘ ಸೇರಿದಾಗ 26-27 ವರ್ಷ, ಮತ್ತೆ ಈ ಇಂಡಿಯಾ ಸೆಂಟರ್ಗೆ ಹೋಗೋ ಅಷ್ಟರಲ್ಲಿ ನಾನು 32-33 ವರ್ಷ. ಸೊ ಎಲ್ಲರಿಗೂ ಒಂಥರ ಹೋಲಿಸ್ಕೊಂಡಾಗ ನಾನೇ ಚಿಕ್ಕ ಹುಡುಗಿ ಅಂತ ಹೇಳಬೇಕು. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದ್ದಿದ್ದು ನೋಡಿ, ಹಾಗಾಗಿ ಅಲ್ಲೂ ಸರ್ವ್ ಮಾಡಿದೆ. ಅಲ್ಲೂ ಒಂದು 4 ವರ್ಷ ಇಂಡಿಯಾ ಕಲ್ಚರ್ ಸೆಂಟರಲ್ಲೂ ಕೆಲಸ ಮಾಡಿದೆ. ಸೊ ಹೀಗೆ ಸಾಕಷ್ಟು ಕೆಲಸಗಳನ್ನು ನಾನು ಮಾಡ್ಕೊಂಡು ಬಂದೆ. ಎಲ್ಲ ಕನ್ನಡತಿಯಾಗಿ ವಿದೇಶದಲ್ಲಿ ಛಾಪು ಮೂಡಿಸಿರೋದು ನೋಡಿದ್ರೆ ರೋಮಾಂಚನ ಆಗುತ್ತೆ ಮೇಡಮ್. ಆದರೆ ಒಂದು ಬೇಸರ ನನಗೀಗ, ನೀವು 20 ವರ್ಷ, 18-20 ವರ್ಷ ಅಲ್ಲೇ ಇರ್ತೀರಾ, ಆಮೇಲಿಂದ 17 ವರ್ಷ. 17 ವರ್ಷ ಅಲ್ಲಿ ಇರ್ತೀರಾ, ರಿಟರ್ನ್ ಆಗ್ತೀರಾ, ಕರ್ನಾಟಕಕ್ಕೆ ಬರ್ತೀರಾ. ಇಲ್ಲೂ ಕೂಡ ಕನ್ನಡದ ಕೆಲವೊಂದು ಸಂಘಟನೆಗಳಲ್ಲಿ ಗುರುತಿಸ್ಕೊಳ್ಳುವಂತ ಪ್ರಯತ್ನವನ್ನ ಕೂಡ ನೀವು ಮಾಡ್ತೀರಾ. ಆದ್ರೆ ಅಲ್ಲಿರುವಷ್ಟು ಇಲ್ಲಿ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಗುರುತಿಸುವಲ್ಲಿ ವಿಫುಲವಾಯ್ತಾ ನಮ್ಮ ರಾಜ್ಯ ಅಥವಾ ಕನ್ನಡ ಸಂಘಟನೆಗಳು ಅಂತ ನಿಮ್ಗೆಲ್ಲಾದ್ರೂ ಅನ್ಸಿದ್ಯಾ? ಇಲ್ಲ ಮ್ಯಾಮ್, ಖಂಡಿತ ಅನ್ಸಿಲ್ಲ. ನೀವು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಂತ ಕೇಳಿದ್ದೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಫ್ಯಾನ್ ಬೇಸ್ ಏನಿದೆ, ಅವರೆಲ್ಲರೂ ಸೇರ್ಕೊಂಡು ಒಂದು ಸಂಘವನ್ನ ಕಟ್ಕೊಂಡಿದ್ದಾರೆ. ಅವರು ಬರೀ ಸಂಘಟನೆ ಅಲ್ಲ, ಎಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಕನ್ನಡವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅವರ ದಾದಾ ಅವರ ಹುಟ್ಟುಹಬ್ಬದ ದಿನ 1000 ಬಾಟ್ಲು ರಕ್ತದಾನವನ್ನು ಮಾಡ್ತಾರೆ. ಆಮೇಲೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂಥದ್ದು, ಮರ ಗಿಡಗಳನ್ನ ನೆಡೋ ಅಂಥದ್ದು ಕೆಲಸಗಳು ಸುಮಾರು ಮಾಡ್ತಾ ಇದ್ದಾರೆ. ನಾನು ಈ ಮರ ಗಿಡಗಳನ್ನ ತುಂಬ ಮಾಡ್ತೀನಿ. ಟ್ರೀ ಪ್ಲಾಂಟೇಶನ್ ಏನಿದೆ, ಸಸಿ ನೆಡೆಯುವಂಥದ್ದು ಸಿಕ್ಕಾಪಟ್ಟೆ ಇಲ್ಲಿ ಭಾರತಕ್ಕೆ ಬಂದಮೇಲೂ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಅದ್ರ ಮೂಲಕ ನನ್ನನ್ನು ಗುರುತಿಸಿ ಅವರು ಅವರ ಸಂಘಟನೆಗೆ ಬರಮಾಡ್ಕೊಂಡಂಥವ್ರು ನನಗೆ ಮನೆ ಮಗಳ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಎಂಥ ಒಂದು ಗೌರವ ಕೊಡ್ತಾರೆ ಅಂತ ಅಂದರೆ, ಎಷ್ಟು ವಿಶ್ವಾಸ ಕೊಟ್ಟಿದ್ದಾರೆ ಅಂತ ಅಂದರೆ,
ತುಂಬ ಪ್ರೀತಿ ವಿಶ್ವಾಸ ಕೊಟ್ಟು ನನಗೆ ಒಂದು ಒಂದು ಪೊಸಿಷನ್ ಕೂಡ, ಇಲ್ಲ ನೀವು ಬರಬೇಕು ಸಂಘಟನೆಯಲ್ಲಿ, ಈ ರೀತಿಯಾಗಿ ಮಾಡಬೇಕು ಅಂತ ನಾನು ಹೇಳಿದೆ. ಏನು ಮಾಡ್ತಾ ಇದ್ದೀನೋ ಮಾಡ್ಕೊಂಡು ಹೋಗ್ತೀನಿ, ಆ ಗೌರವ ಖಂಡಿತವಾಗಿಯೂ ಇರುತ್ತೆ, ನೀವೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರು ಆ ರೀತಿ ಗುರುತಿಸಿದ್ದಾರೆ. ಈಗ ಭರತನಾಟ್ಯ ಕ್ಷೇತ್ರದಲ್ಲೂ ಕೂಡ ಮತ್ತೆ ಹೋಗೋದಾದ್ರೆ ಕ್ವಶನ್ಗೆ, ಹಲವಾರು ಅವಾರ್ಡ್ಗಳನ್ನ ತಗೊಂಡಿದ್ದೀರಾ ನೀವು. ಏನೇನು ಅವಾರ್ಡ್ ತಗೊಂಡಿದ್ದೀರಿ, ಏನೇನು ಸಾಧನೆಗಳು ಮಾಡಿದ್ದೀರಾ ಮೇಡಮ್? ಅವಾರ್ಡ್ಗಳು ಅಂತ ಹೇಳಿದ್ರೆ, ನಾನು ಅಮೆರಿಕದಲ್ಲಿರುವಾಗ ಭಾರತದ ಪ್ರಧಾನಮಂತ್ರಿಗಳು, ಆಗಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ HB ದೇವೇಗೌಡ ಅವರು ಅಮೆರಿಕಾಗೆ ಬರ್ತಾರೆ. ಓಕೆ. ಯಾವುದೋ ಒಂದು ಭಾರತೀಯ ಸಂಘಟನೆಯ ಕಾರ್ಯಕ್ರಮಕ್ಕೆ ಅಲ್ಲಿ ಬರ್ತಾರೆ. ಅವಾಗ ಪ್ರಧಾನಮಂತ್ರಿಗಳಾಗಿದ್ರು ಅವರು. ಆ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದಂಥ ಭರತನಾಟ್ಯ ಕೆಲಸವನ್ನ ನೋಡಿ, ಪಾಶ್ಚಿಮಾತ್ಯ ದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ, ಭಾರತೀಯ ಶಾಸ್ತ್ರೀಯ ನೃತ್ಯವನ್ನ ಇವರು ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ನಾಟ್ಯ ಕೋವಿದೆ ಅನ್ನೋಂತಹ ಒಂದು ಬಿರುದನ್ನ ಅಲ್ಲಿ ಕೊಡ್ತಾರೆ. ಓಕೆ. ಸೊ ಅದು ನನ್ನ ಮೊಟ್ಟ ಮೊದಲ ಅವಾರ್ಡ್. ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನ್ಯಾಷನಲ್ ಅವಾರ್ಡ್ ನಮ್ಮ ದೇಶದಿಂದ ದೊರಕದಂಥದ್ದು. ಆದ್ರೆ ಅಮೆರಿಕಾದಲ್ಲಿ ಆ ನಾಡಿನಲ್ಲಿ ಕೊಡ್ತಾರೆ. ಈಗ ನೀವು ಮಾಡ್ತಾ ಇರೋಂಥ ಶಾಸ್ತ್ರೀಯ ಭರತನಾಟ್ಯಂ ಏನಿದೆ ಸ್ವಲ್ಪ ಓಲ್ಡ್ ವರ್ಷನ್ ಅಂತ ಕೆಲವ್ರ ಮನಸ್ಸಲ್ಲಿ ಇದೆ. ಖಂಡಿತ. ಜೊತೆಗೆ ಈಗ ಆಧುನಿಕ ಯುಗಕ್ಕೆ ನಾವು ಹೊಂದ್ಕೊಳ್ತಾ ಇರೋದ್ರಿಂದ ಈ ಕ್ಲಾಸಿಕಲ್ ಡ್ಯಾನ್ಸು ಅಥವಾ ಸೋಲೋ ಡ್ಯಾನ್ಸು, ಇನ್ನು ಪಾಶ್ಚಿಮಾತ್ಯ ಡ್ಯಾನ್ಸ್ಗಳಿಗೆ ಒಕ್ಕೊಳ್ತಾ ಇದ್ದಾರೆ ಈಗಿನ ಯುವ ಜನತೆ. ಏನು ಹೇಳ್ತೀರಾ ಅವ್ರಿಗೆ, ಏನು ಮೆಸೇಜ್ ಕೊಡ್ತೀರಾ ಮೇಡಮ್? ನಿಜ. ಪಾಶ್ಚಿಮಾತ್ಯ ದೇಶಕ್ಕೆ ಹೊಂದ್ಕೋತಾ ಇದ್ದೀರಿ ಅಂತ ಹೇಳಿದ್ರಿ. ಆಕ್ಚುಲಿ ಅದು ಇತ್ತೀಚೆಗೆ ತಪ್ಪಾಗಕ್ಕೆ ಶುರುವಾಗ್ಬಿಟ್ಟಿದೆ. ಪಾಶ್ಚಿಮಾತ್ಯದ ಎಷ್ಟೋ ಒಂದಷ್ಟು ಗುಣಗಳು ಇಲ್ಲಿ ಬಂದ್ರೆ ಒಳ್ಳೇದು ಏನೋ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಇವಾಗ ನೋಡಿ, ಅಲ್ಲಿ ಹೋದ್ರೆ ಎಷ್ಟು ಜನ ರಂಗಪ್ರವೇಶಗಳು ಮಾಡ್ತಾರೆ. ಇಲ್ಲೇ ಅದ್ರದ್ದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ರಂಗಪ್ರವೇಶದ್ದು. ಅಲ್ಲಿ ತುಂಬಾ ನಮ್ಮ ಭರತನಾಟ್ಯ ಆಗ್ಬೋದು, ಶಾಸ್ತ್ರೀಯ ಸಂಗೀತ ಆಗಬಹುದು, ಆಮೇಲೆ ಈವನ್ ಇದು ನಮ್ಮ ವಾದ್ಯ ಏನಿದೆ ಇದನ್ನೆಲ್ಲ ಕಲಿಯೋದು ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಎನಿವೆ, ಇಲ್ಲಿ ನಾನು ಹೇಳಬೇಕು ಅಂತಂದ್ರೆ, ಇಲ್ಲಿ ಭರತನಾಟ್ಯ ಕಲಿಯೋರು ಕೂಡ ನಾನು ನೋಡಿರೋ ಮಟ್ಟಿಗೆ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ನೃತ್ಯ ಶಾಲೆಗೆ ಸೇರಿಸೋದಕ್ಕೆ. ಅವರು ಮೊದಲು ಕೇಳೋವಂಥ ಪ್ರಶ್ನೆ, ನಮ್ಮ ಟೈಮಲ್ಲೆಲ್ಲ ನಮ್ಮ ಪೋಷಕರು ಗುರುಗಳ ಮುಂದೆ ನಿಂತ್ಕೊಳ್ತಿರ್ಲಿಲ್ಲ. ನಾವು ಬಾಯ್ಬಿಟ್ಟು ಏನೂ ಮಾತಾಡ್ತಿರ್ಲಿಲ್ಲ. ನನಗೆ ಯಾವಾಗ ಕಾರ್ಯಕ್ರಮ ಆಗಬಹುದು, ನನ್ನ ರಂಗಪ್ರವೇಶ ಯಾವಾಗ ಮಾಡಲಿ, ಅಥವಾ ಯಾವ್ದಾದ್ರು ಸ್ಪರ್ಧೆಗೆ ಹೋಗ್ಲಾ, ಬಾಯ್ ಬಿಟ್ಟು ನಾವು ಮಾತಾಡ್ತಿರ್ಲಿಲ್ಲ. ನಮ್ಮ ಗುರುಗಳೇ ಹೇಳಬೇಕಿತ್ತು, ಅವರೇ ಹೇಳಬೇಕಿತ್ತು. ನೀನು ತಯಾರಾಗಿದೆಯಾ, ಇವಾಗ ರಾಣಿ ಹೋಗು, ಇದ್ರಲ್ಲಿ ಮಾಡು, ಅಲ್ಲಿ ಹೋಗಿ ಮಾಡು ಅಂತ ಹೇಳೋವರೆಗೂ ನಾವು ಏನೂ ತುಟಿಪಿಟಕ್ಕಂತಿರ್ಲಿಲ್ಲ. ಆದರೆ ಮೇಡಮ್, ಇತ್ತೀಚೆಗೆ ನಾನೇ ಕಣ್ಣಾರೆ ನೋಡಿರೋವಂಥದ್ದು, ಮಕ್ಕಳನ್ನ ಪೋಷಕರು ಕರ್ಕೊಂಡು ಬಂದಾಗ ಗುರುಗಳ ಹತ್ರ ಮೊದಲು ಕೇಳೋ ಅಂಥದ್ದವರು, ರಿಯಾಲಿಟಿ ಶೋಗೆ ಇವ್ರು ಯಾವಾಗ ಹೋಗಿ ಮಾಡಬಹುದು, ನೀವು ರಿಯಾಲಿಟಿ ಶೋಗೆ ಮಕ್ಕಳನ್ನ ಕಳಿಸ್ತೀರಾ, ಯಾವಾಗ ಇವಳು ಕಾರ್ಯಕ್ರಮ ಕೊಡ್ಬೋದು, ಮೊದಲನೇ ದಿನ ಕೇಳುವಂತಹ ಪ್ರಶ್ನೆಗಳು. ಜೊತೆಗೆ ಈಗ ಕೆಲವೊಂದು ನಟರದು ಆಕ್ಟಿಂಗ್ ನೋಡುವಾಗ ನಮ್ಗೆ ಅನಿಸ್ಬಿಡುತ್ತೆ, ಇಲ್ಲ ಇವರು ಭರತನಾಟ್ಯಂ ಕಲಾವಿದರು, ಇಲ್ಲ ರಂಗಭೂಮಿಯಿಂದ ಬಂದವರು ಅಂತ. ಯಾವತ್ತಾದ್ರೂ ರಂಗಭೂಮಿ ಪ್ರವೇಶ ಮಾಡಿದ್ದೀರಾ ಮೇಡಮ್ ನಟನೆಗೋಸ್ಕರ? ಇಲ್ಲ ಮೇಡಮ್, ಅದೊಂದು ಅನುಭವ ನನಗೆ ಸಿಗ್ಲಿಲ್ಲ. ಭರತನಾಟ್ಯದಲ್ಲಿ ಏನಿದ್ದು ಸಂಪೂರ್ಣವಾಗಿ ಭರತನಾಟ್ಯದಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದೆ. ದಿನ ಬೆಳಗಾದ್ರೆ ಅದು ಬಿಟ್ರೆ ಬೇರೆ ವಿಚಾರನೇ ಇಲ್ಲ. ಸೊ ಹಾಗಾಗಿ ಬೇರೆದಕ್ಕೆ ನನಗೆ ತಲೆನೂ ಅಷ್ಟು ಹೋಗ್ಲಿಲ್ಲ, ಸಮಯ ಸಿಗ್ಲಿಲ್ಲ. ನನಗೆ ಒಂದು ವೀಣೆ ಕಲಿಬೇಕು ಅನ್ನೋದು ಬಹಳ ಆಸೆ ಇತ್ತು. ಸಂಗೀತ ಏನಿವೆ ಹೋಗ್ತಾ ಇದ್ದೆ, ಭರತನಾಟ್ಯ ಇತ್ತು, ವೀಣೆ ಒಂದು ಕಲಿಬೇಕು ಅನ್ನೋದು ಬಹಳ ಆಸಕ್ತಿ ಇತ್ತು. ಆದ್ರೆ ಅದಕ್ಕೆ ಸಮಯ ಸಿಗ್ಲಿಲ್ಲ. ಜೊತೆಗೆ ನೀವು ಕಿರುತೆರೆಯಲ್ಲಿ ಗುರುತಿಸ್ಕೊಂಡಷ್ಟೇ ಹಿರಿತೆರೆಯಲ್ಲೂ ಕೂಡ ಗುರುತಿಸ್ಕೊಂಡ್ರಿ. ಈಗ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ರೆಮ್ಯುನರೇಷನ್ ಬಿಟ್ರೆ ಹೇಗೆ ಟ್ರೀಟ್ಮೆಂಟ್ ಇರುತ್ತೆ, ಇದ್ರ ಬಗ್ಗೆ ನೀವು ಹಂಚ್ಕೊಳ್ಳೋದಾದ್ರೆ ನಮ್ಮ ಜೊತೆ. ನಾನು ನೋಡಿದಂಥ ಮುಖ್ಯವಾದ ವ್ಯತ್ಯಾಸ ಏನು ಅಂತ ಅಂದರೆ, ನನಗೆ ಯಾವುದಾದ್ರೂ ಒಂದು ಪಾತ್ರ ಅಂತ ಅಂದರೆ, ಈಗ ಕಿರುತೆರೆನಲ್ಲಿ ಧಾರಾವಾಹಿಗಳು ಮಾಡುವಾಗ 2 ದಿನ 3 ದಿನ ಆದಮೇಲೆ ನೀವು ಆ ಪಾತ್ರನೇ ಆಗಿಬಿಡ್ತೀರಾ. ಕರೆಕ್ಟ್. ಸುಲಲಿತವಾಗಿ ಬರುತ್ತೆ ನಿಮಗೆ. ಅದಕ್ಕೆ ತಕ್ಕನಾಗಿ ಮೇಕಪ್ ಮಾಡ್ಕೊಳ್ಳೋದಾಗ್ಬಹುದು, ಅಥವಾ ಉಡುಗೆ ತೊಡುಗೆಗಳನ್ನ ಹೊಂಚ್ಕೊಂಡು ಹೋಗೋದಾಯ್ತು, ಆ ಮನಸ್ಥಿತಿಗೆ ಹೋಗೋದಾಯ್ತು, ಸೆಟ್ ಆಗ್ಬಿಡುತ್ತೆ ನಿಮಗೆ. ನಿಮಗೆ ನಿರ್ದೇಶಕರು ಏನು ಹೇಳ್ಕೊಡೋ ಅವಶ್ಯಕತೆನೇ ಇರಲ್ಲ. ಒಂದು ಸ್ವಲ್ಪ ದಿನಗಳಾದ್ಮೇಲೆ ಸ್ಕ್ರಿಪ್ಟ್ ಕೊಡ್ತಾರೆ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಾಡಬೇಕು ಅಂತ, ನಿಮಗೆ ಪಾತ್ರ ಚೆನ್ನಾಗಿ. ಸೊ ಪಾತ್ರದ ಒಳಗಡೆ ಹೋಗೋದಕ್ಕೆ ಕಿರುತೆರೆನಲ್ಲಿ ತುಂಬಾ ನಿಮಗೆ ಚಾಯ್ಸ್ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಅದೇ ಏನಾಗುತ್ತೆ, ಸಿನಿಮಾಗೆ ಹೋದಾಗ ಹೋಗಿದ್ದ ದಿನನೇ, ಈಗ ಪೋಷಕ ಪಾತ್ರ ಅಂತ ಹೇಳಿದ್ರೆ ನನಗೆ 2 ದಿನ 3 ದಿನದಲ್ಲಿ ಪಾತ್ರ ಮುಗಿದು ಹೋಗುತ್ತೆ. ಆ ಪಾತ್ರನ ಅರ್ಥ ಮಾಡ್ಕೊಂಡು ನೀವು ಅದನ್ನ ಎಂಜಾಯ್ ಮಾಡ್ಕೊಂಡು ಅದ್ರ ಒಳಗಡೆ ಹೋಗೋ ಅಷ್ಟರಲ್ಲಿ ಪಾತ್ರನ ಮುಗಿದೋಗಿರುತ್ತೆ. ಇದು ನಾನು ಕಂಡಂತ, ಈಗ ಎಷ್ಟೊಂದು ಜನ ಇವಾಗ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಕರೆಕ್ಟ್. ಹೋಗ್ತಿದ್ದ ಹಾಗೆ ಪಾತ್ರದೊಳಗೆ ಈ ರೀತಿಯಾಗಿ ಹೊಟ್ಟೋಗ್ಬಿಡ್ತಾರೆ ಅವರು. ಮಹಾನ್ ಕಲಾವಿದರು, ತುಂಬಾ ಚೆನ್ನಾಗಿ. ನಮ್ಗೆ ಅನ್ಸುತ್ತೆ, ಏನಪ್ಪ ಈಗಿನೂ ಬಂದ್ರು ಸ್ಕ್ರಿಪ್ಟ್ ನೋಡ್ತಿದ್ದಾಗೆ ಪಾತ್ರ ಗೊತ್ತು, ಆ ಪಾತ್ರ ಆಗ್ಬಿಡ್ತಾರೆ ಅವರು. ಅಷ್ಟೊಂದು
ಜ್ಞಾನ ನನಗೆ ಇಲ್ಲದೆ ಇರೋದ್ರಿಂದ ಅಥವಾ ನನ್ನ ಒಂದು ಕಂಫರ್ಟ್ ಝೋನ್ ಏನಿದೆಯೋ ನನಗೆ ಗೊತ್ತಿಲ್ಲ. ಕಿರುತೆರೆನಲ್ಲಿ ನನಗೆ ಒಂಥರ ಸುಲಲಿತವಾಗಿ ಪಾತ್ರದೊಳಗೆ ಹೋಗಿ ಅದನ್ನು ಎಂಜಾಯ್ ಮಾಡುವಂತಹ ಸ್ಪೇಸ್ ಸಿಗತ್ತೆ. ನಿಮ್ಮನ್ನ ತಗೊಂಡ್ರೆ ತುಂಬಾ ಫ್ಲೆಕ್ಸಿಬಲ್ ಆಗಿ ವಿಭಿನ್ನ ಪಾತ್ರಗಳ ಮೂಲಕ ಕಾಣಿಸ್ಕೊಂಡಿರೋದು. ಯಾಕಂತ ಹೇಳಿದ್ರೆ ಈಗ ಅಶ್ವಿನಿ ನಕ್ಷತ್ರದಲ್ಲಿ ತುಂಬಾ ಮುಗ್ಧ ಅಮ್ಮ, ಇನ್ನು ಕೆಲವೊಂದು ಸಿನಿಮಾಗಳಲ್ಲಂತೂ ಅಯ್ಯೋ ಏನ್ ಆಕ್ಟ್ ಮಾಡಿದಾರೆ ಅಂತ ಸಿಟ್ಟು ಬರುವಂತ ಆಕ್ಟಿಂಗ್ಸ್. ಇನ್ನೊಂದು ಕೆಲವು ಸಿನಿಮಾಗಳ ನೋಡಿದ್ರೆ ಎಕ್ಸಾಂಪಲ್ಗೆ ರನ್ನ ತಗೊಂಡ್ರೆ ತುಂಬಾ ಮಾಡರ್ನ್ ಆಗಿ ಕಾಣಿಸ್ಕೊಳ್ತೀರಾ. ಹೇಗೆ ಅಂದ್ರೆ ಹೇಗೆ ಒಗ್ಗೂಡಿಸ್ಕೊಳ್ತೀರಾ ನಿಮ್ಮನ್ನ ನೀವು ಅಂತ? ಮೇಡಮ್, ಈ ವಿಚಾರವಾಗಿ ಮೊದಲು ನಾನು ಧನ್ಯವಾದ ಹೇಳಬೇಕಾಗಿರೋದು ಆ ಪಾತ್ರ ಕೊಟ್ಟಂತ ನಿರ್ದೇಶಕರಿಗೆ. ಯಾಕಂದ್ರೆ ಒಬ್ರು ನಿರ್ದೇಶಕರು ಇವ್ರು ಈ ಪಾತ್ರ ಮಾಡಬಲ್ಲರು, ಇವ್ರಿಗೆ ಆ ಕೆಪಾಸಿಟಿ ಇದೆ. ನೀವು ಹೇಳಿದಾಗ ಅಶ್ವಿನಿ ನಕ್ಷತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೆ ತುಂಬಾ ಒಂದು ಮಾಧ್ಯಮ ವರ್ಗದ ಮಹಿಳೆ, ಕಷ್ಟಪಟ್ಟು ಸಂಸಾರ ನಡೆಸ್ಕೊಂಡು ಏನು ಒದ್ದಾಡ್ಕೊಂಡು ಸದಾ ಹತ್ಕೊಂಡು ಇರುವಂತ ತಾಯಿ ಅಂದ ತಕ್ಷಣ ಇವ್ರು ಇದಕ್ಕೆ ಫಿಕ್ಸ್ಡ್ ಅಪ್ಪ. ಹೌದು. ಅದಾದ ತಕ್ಷಣ ಅಮೃತವರ್ಷಿಣಿ ಬರುತ್ತೆ ನನಗೆ. ಅಮೆರಿಕಾ ರಿಟರ್ನ್ ಪಾತ್ರ, ಆ ವಯಸ್ಸಿನಲ್ಲಿ ತುಂಬ ಒಂಥರ ಮಾಡ್ರನ್ ಬಟ್ಟೆಗಳನ್ನು ಹಾಕ್ಕೊಂಡು ಔಟ್ ಗೋಯಿಂಗ್ ಕ್ಯಾರೆಕ್ಟರ್ ಅದು. ಯಾಕಂದ್ರೆ ಏನು ಯಾವುದಕ್ಕೂ ಕೇರೆ ಮಾಡದೆ ಬಿಂದಾಸ್ ಆಗಿರುವಂತಹ ಒಂದು ಪಾತ್ರ ಅದು. ಮೇನ್ಲಿ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಗಳ ಜೊತೆ ಆಕ್ಟ್ರೆಸ್ಗಳ ಜೊತೆ ಆಕ್ಟ್ ಮಾಡಿದ್ದೀರಾ. ಅದರ ಒಂದು ನಿಮ್ಮ ಅನಿಸಿಕೆಗಳನ್ನ ಹೇಳೋದಾದ್ರೆ, ಈಗ ಶಿವರಾಜ್ ಕುಮಾರ್ ಜೊತೆ ಆಕ್ಟ್ ಮಾಡಿದ್ದೀರಾ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಾ. ಈಗ ಪುನೀತ್ ರಾಜ್ಕುಮಾರ್ ಸರ್ ಇಲ್ಲ, ಹಾಗೆ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ದೀರಾ. ಅವರು ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಸಿಲ್ಕೊಂಡಿದ್ರು, ಆಗ್ಲೂ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರಿ, ನಾವು ನೋಡಿದ್ವಿ. ಇದೆಲ್ಲದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಏನೇನು ಕಲ್ತ್ರಿ ನೀವು ನಮ್ಮ ಈ ಮಹಾನ್ ಕಲಾವಿದರಿಂದ ಅಂತ ಹೇಳ್ತೀರಾ? ಸಾಕಷ್ಟಿದೆ ಮೇಡಮ್, ಸಿಕ್ಕಾಪಟ್ಟೆ ಇದೆ ಕಲಿಯುವಂಥದ್ದು. ನೋಡಿ, ಜಯಂತಿಯಮ್ಮ ಅಮೃತವರ್ಷಿಣಿಲಿ ನನ್ನ ತಾಯಿ ಪಾತ್ರ ಮಾಡಿರ್ತಾರೆ. ಜಯಂತಿಯಮ್ಮ, ನಾನು ಮೊದಲನೇ 2 ದಿನ ಗಡಗಡಗಡ ನಡಗ್ಬಿಟ್ಟಿದ್ದೀನಿ. ಜಯಂತಿಯಮ್ಮ ಅವ್ರ ಮುಂದೆ ನಾನು ಒಂದೇ ಕ್ಯಾಮ್ರಾದಲ್ಲಿ ಹೇಗಪ್ಪ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಲಿ ಅಂತ. ಅವರು ಒಂದು ಸೀನಲ್ಲಿ ನನ್ನ ಮಗಳ ಥರ ಅಪ್ಕೊಳ್ತಾರೆ, ಅಪ್ಕೊಂಡು ಬುದ್ಧಿವಾದ ಹೇಳೋದು ಅದೆಲ್ಲ ಇರುತ್ತೆ. ಆ ಟೈಮಲ್ಲಿ ಆ ಅಮ್ಮ ಶಾರ್ಟ್ ಮುಗಿದ್ಮೇಲೆ, ಪುಟ ನಿನಗೆ ನಾನು ತಬ್ಕೊಳ್ಳುವಾಗ ಲೈಟ್ನ ಕಟ್ ಮಾಡಲಿಲ್ಲ ಅಲ್ವಾ ಅಂತ ಅಂದರು. ಏನು ಹೇಳ್ತೀರಾ? ಅಂತ ಮಹಾ ಕಲಾವಿದೆ ಶಾರದೆ ಏನೋ ಅವ್ರು ಆ ರೀತಿ ಹೇಳಿದ್ ನನಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಈ ರಂಗದಲ್ಲಿ, ಚಲನಚಿತ್ರ ರಂಗದಲ್ಲಿ. ಜಯಂತಿ ಅಮ್ಮ ಅಂತ ಅಂದ್ರೆ ದೇವತೆ. ಕರೆಕ್ಟ್. ಅವ್ರು ಈ ರೀತಿ ಹೇಳಿದ್ ನನಗೆ ಇಂಥ ಸಿಂಪ್ಲಿಸಿಟಿನ, ಇಂಥ ಸರಳತೆನ. ನಾನು ಅಮೃತವರ್ಷಿಣಿ ಮಾಡೋ ಟೈಮಲ್ಲಿ ಅದು ನನ್ನ 2ನೇ ವರ್ಷದ ಆ ಕ್ಷೇತ್ರದಲ್ಲಿ ನನ್ನ 2ನೇ ವರ್ಷದ ಅನುಭವ. ನನಗೆ ಇಷ್ಟು ಗೌರವ ಕೊಡ್ತಾ ಇದ್ದಾರಾ ಅಮ್ಮ? ಆ ಮಾತನ್ನ ನಾನು ಮತ್ತೆ ಕೇಳ್ಪಟ್ಟಿದ್ದು ಇನ್ನೊಬ್ರು ವ್ಯಕ್ತಿ ಅಂತ ಅಂದ್ರೆ ದರ್ಶನ್ ಸರ್. ಈಗ ನೀವು ಹೇಳ್ತಾ ಇದ್ರಿ, ಒಂದು ವಿಚಾರ ಅಂತ ತಗೊಂಡ್ರೆ ಎಷ್ಟು ಪಾಸಿಟಿವಿಟಿ ಇರುತ್ತೋ ಅಷ್ಟೇ ನೆಗೆಟಿವಿಟಿ ಕೂಡ ಇರುತ್ತೆ. ಹಾಗಾದ್ರೆ ಈಗ ಕೇಳ್ತಾ ಇದೀವಿ ಕೂಡ ನಾವು, ಕನ್ನಡ ಇಂಡಸ್ಟ್ರಿಲಿ ಮಾತ್ರ ಅಲ್ಲ, ಎಲ್ಲ ಸಿನಿಮಾ ಇಂಡಸ್ಟ್ರಿಲೂ ಕೂಡ ಈ ಕಾಸ್ಟಿಂಗ್ ಕೌಚ್ ಅನ್ನೋದು ಅಥವಾ ಹರಾಸ್ಮೆಂಟ್ ಅನ್ನೋದು ಎಲ್ಲ ಆಗ್ತಾ ಇರತ್ತೆ ಅಂತ ಯಾವತ್ತಾದ್ರೂ ಅನುಭವ ಆಗಿದ್ಯಾ? ಜೊತೆಗೆ ಈಗ ಪಾಶ್ ಕಮಿಟಿ ಅಂತ ಕೂಡ ಆಗಿದೆ, ಅದ್ರದ್ದು ಅನಿಸಿಕೆ ಏನು ಮೇಡಮ್ ನೀವ್ ಹೇಳೋದಾದ್ರೆ? ನನಗೆ ಈ ಅನುಭವ ಆಗಿಲ್ದೇ ಇರೋದ್ರಿಂದ, ಬಟ್ ಇದೇನೋ ನನಗೆ ಚೆನ್ನಾಗಿ ಗೊತ್ತು. ಯಾಕಂತಂದ್ರೆ ಸುಮ್ಮನೆ ಸುಳ್ಳು ಸುದ್ದಿ ಅಂತೂ ಹರಡಲ್ಲ. ಕರೆಕ್ಟ್. ಅದು ಹರಡತ್ತೆ ಸುಳ್ಳು ಸುದ್ದಿ ಆಗಿದ್ದಿದ್ರೆ. ಸೊ ಖಂಡಿತವಾಗಿಯೂ ಇದೆ. ಹೆಣ್ಮಕ್ಳನ್ನ ನಾವು ಸಾಕಷ್ಟು, ಎಸ್ಪೆಷಲಿ ಈ ವಿಚಾರವಾಗಿ ಹೆಣ್ಮಕ್ಳು ತುಂಬ ನೊಂದಿರ್ತಾರೆ ಅಂತ ವಿಚಾರವನ್ನು ಕೇಳಿದ್ದೀವಿ. ನೊಂದಿದ್ದಾರೆ, ಸಂಕಷ್ಟಗಳನ್ನ ಅನುಭವಿಸಿದ್ದಾರೆ, ಇಂಡಸ್ಟ್ರಿನೇ ಬಿಟ್ಟು ಹೊರಟೋಗಿದ್ದಾರೆ. ಮೇಡಮ್, ಆ್ಯಕ್ಚುಲಿ ಏನು ಅಂತ ಅಂದರೆ, ಇದು ನಾನು ಸಮಾಜವನ್ನು ನೋಡ್ಕೊಂಡು ಬಂದ ಹಾಗೆ ನನ್ನ ಅನುಭವದಿಂದ, ನನ್ನ ವಯಸ್ಸಿನ ಅನುಭವದಿಂದ ಹೇಳ್ತಾ ಇರೋದು, ಇದು ಈ ನಟನಾ ಕ್ಷೇತ್ರದಲ್ಲಿ ಹೊರಗಡೆ ಬರ್ತಾ ಇದೆಯೇ ಹೊರತು ಬೇರೆ ಎಲ್ಲ ಕ್ಷೇತ್ರದಲ್ಲೂ ಸಹ ಇದೆ. ಅದು ಹೊರಗಡೆ ಬರಲ್ಲ. ಕರೆಕ್ಟ್. ಇದೇನಾಗುತ್ತೆ, ಒಂಥರ ಗ್ಲಾಮರಸ್ ಇಂಡಸ್ಟ್ರಿ, ಎಲ್ರಿಗೂ ಇದ್ರ ಮೇಲೆ ಕಣ್ಣು, ಏನು ಹೇಳ್ತಾರೆ, ಸ್ಪಾಟ್ಲೈಟ್ ಬೀಳದೆ ನಮ್ಮ ಕ್ಷೇತ್ರದ ಮೇಲೆ ಆಗಿರೋದ್ರಿಂದ ಇದು ಬೆಳಕಿಗೆ ಬರ್ತಾ ಇದೆ, ಅದು ಬೆಳಕಿಗೆ ಬರ್ತಾ ಇಲ್ಲ. ಎಷ್ಟೊಂದು ಜನ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಂಥವ್ರು ವೈದ್ಯಕೀಯ ರಂಗವನ್ನೇ ಬಿಟ್ಟು ಹೋಗಿರುವಂಥ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ. ಎಂಜಿನಿಯರಿಂಗ್ ರಂಗವನ್ನೇ ಬಿಟ್ಟು ಬಂದಿರುವಂಥವ್ರನ್ನ ನಾನು ನೋಡಿದ್ದೀನಿ. ಕರೆಕ್ಟ್. ಎಲ್ಲ ಕಡೆನೂ ಇದೆ. ಸೊ ಇದು ಬೆಳಕಿಗೆ ಬರ್ತಾ ಇದೆ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವಂತಹ ರೋಲ್ ಇಲ್ಲಿವರೆಗೂ ಆಗಿದೆಯಾ? ಜೊತೆಗೆ ನಿಮ್ಮ ಡ್ರೀಮ್ ರೋಲ್, ಹೌದು, ಡ್ರೀಮ್ ಪಾತ್ರ ಯಾವುದು ಅಂತ? ಮೇಡಮ್, ಆ ವಿಚಾರದಲ್ಲಿ ನಾನು ತುಂಬಾ ಅದೃಷ್ಟವಂತೆ. ಎಷ್ಟೊಂದ್ಸಲ ಹೇಳ್ತಾರೆ ಪ್ರತಿಭೆ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಅದ್ರ ಜೊತೆಗೆ ನಾನು ಹೇಳ್ದಂಥ ಒಂದಷ್ಟು ಶಿಸ್ತು, ಸಂಯಮ ಎಲ್ಲದೂ ಇರಬೇಕು, ಒಪ್ಕೊಳ್ಳೋಣ. ಅದ್ರ ಜೊತೆಗೆ ಅದೃಷ್ಟ ದೇವತೆ ಅನ್ನೋದು ಖಂಡಿತವಾಗಿಯೂ ಒಲಿಬೇಕು. ನಮ್ಮ ಕನ್ನಡ ಜನತೆ ಏನು ನೋಡಿದಾರೋ ನನ್ನಲ್ಲಿ ಗೊತ್ತಿಲ್ಲ, ನಮ್ಮ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಚಾನೆಲ್ಗಳು ಏನು ನೋಡಿದಾರೋ ಗೊತ್ತಿಲ್ಲ. ಮೇಡಮ್, ಇದುವರೆಗೂ ಅವರುಗಳು ಕೊಟ್ಟಿರುವಂಥ ಒಂದೊಂದು ಪಾತ್ರ ಭರತನಾಟ್ಯ ಕಲಾವಿದೆಯಾಗಿಯೂ ಕೂಡ ನನ್ನನ್ನು ತೋರಿಸ್ಬಿಟ್ಟಿದ್ದಾರೆ. ಅರಮನೆ ಧಾರಾವಾಹಿನಲ್ಲಿ ಎಷ್ಟು ಚೆನ್ನಾಗಿ
ಎಪಿಸೋಡ್ಗಳಲ್ಲಿ ನನ್ನ ಭರತನಾಟ್ಯ ಇರ್ತಾ ಇತ್ತು. ಸಂಪೂರ್ಣವಾಗಿ ನನ್ನ ಭರತನಾಟ್ಯದ ವೇಷಭೂಷಣವನ್ನ ತೊಟ್ಟು ನಾನು ಕಾರ್ಯಕ್ರಮ ನೀಡಿದಂಥದ್ದು ಧಾರಾವಾಹಿನಲ್ಲಿ ನೋಡಿದ್ದೀರಾ. NCC ನಲ್ಲಿ ಇದ್ದಿದ್ರಿಂದ ನನಗೆ ಆರ್ಮಿ ಆಫೀಸರ್ ಆಗಬೇಕು, ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋ ಆಸೆಗಳು ಅದು ಈಡೇರಿದೆ. ಡಾಕ್ಟರು, ಲಾಯರು, ಏನೇನು ಅಂದ್ಕೊಳ್ಬೇಕೋ ಒಬ್ಳು ಕಲಾವಿದೆಯಾಗಿ, ಒಬ್ಳು ನಟಿಯಾಗಿ ಎಲ್ಲದನ್ನು ನನಗೆ ಎಲ್ಲ ವೃತ್ತಿ ಜೀವನವನ್ನ ಕೂಡ ಪಾತ್ರ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅದ್ರಲ್ಲಿ ಜೀವಿಸುವಂತ ಒಂದು ಅವಕಾಶನೂ ಸಹ ಕೊಟ್ಬಿಟ್ಟಿದ್ದಾರೆ. ಎಷ್ಟೊಂದ್ಸಲ ಮೇಡಮ್ ಒಂದು ಪಾತ್ರ ಚಿಕ್ಕದಾಗಿರತ್ತೆ ಸಿನಿಮಾದಲ್ಲಿ, ಅದನ್ನ ಆಮೇಲೆ ಒಂದಿನ 2 ದಿನ ಶೂಟಿಂಗ್ ಆದ್ಮೇಲೆ ಅದನ್ನ ಡೆವಲಪ್ ಮಾಡಿರುವಂತದ್ದಿದೆ. ನಿಮ್ಮ ಓವರ್ ಆಲ್ ಲೈಫ್ ಜರ್ನಿನ ತಗೊಂಡ್ರೆ ಮ್ಯಾಮ್, ನಿಮ್ಗೆ ಅವಾರ್ಡ್ಸ್ಗಳು ಸಿಕ್ಕಿದೆ, ಸಾಕಷ್ಟು ಹಣ ಇದೆ, ಉಳ್ಕೊಳ್ಳೋಕೆ ತುಂಬಾ ಚೆನ್ನಾಗಿರೋ ಮನೆ ಇದೆ, ಒಳ್ಳೆ ಸಂಗಾತಿ ಇದ್ದಾರೆ, ಎಲ್ಲನೂ ಆದ್ರೂ ಕೂಡ ಒಂದು ಹುಮ್ಮಸ್ಸಿದೆ ನಿಮ್ಮಲ್ಲೊಂದು ಆ ಶಕ್ತಿ ಇದೆ ಏನೋ ಮಾಡಬೇಕು ಅಂತ. ಎಲ್ಲಿಂದ ಬರುತ್ತೆ ಈ ಶಕ್ತಿ ಅಂತ? ಮೇಡಮ್, ನಾವು ಯಾವುದೇ ಒಂದು ಮಗು ಶುರು ಮಾಡಿದಾಗ ಹೇಗಿರುತ್ತೆ ಗೊತ್ತಾ, ಅಪ್ಪ ಅಮ್ಮ ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಗ, ಇದೆಲ್ಲ ಯಾಕೆ ಮಾಡ್ಕೊಂಡಿದ್ಯಾ, ಬೇಡ ಹೋಗು ಓದು ಅಂದಾಗ ನೀವು ಅದು ಚಿವುಟ್ ಹಾಕ್ತಿದ್ದೀರಾ. ಆ ಪೈರು ಬೆಳೀತಾ ಇರುವಾಗಲೇ ಅದನ್ನ ಗಿಡನ ಚಿವುಟ್ ಹಾಕಿದಾಗೆ. ಅದಕ್ಕೆ ನೀವು ನೀರು ಹಾಕಿ ನೀನ್ ಮಾಡ್ತಾ ಇರೋದು ಸರಿ, ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಾ, ಭರತನಾಟ್ಯದಲ್ಲಿ ಎಷ್ಟು ಚೆನ್ನಾಗಿ ಮುಂದುವರಿತಾ ಇದೆಯಾ, ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡು ಬಂದಿದ್ಯಾ, ಇಲ್ಲಿ ಭೇಷ್ ಅನ್ನಿಸ್ಕೊಂಡಿದ್ಯಾ ಅಂತ ನಿಮಗೆ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸುವಾಗ ಅದು ತುಂಬಾ ಆರೋಗ್ಯವಾಗಿ ಬೆಳೆಯುತ್ತೆ ಆ ಗಿಡ. ನಾವು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಮೆಚ್ಚಿಸೋದಕ್ಕೆ ಕಷ್ಟಪಡ್ತೀವಿ, ತಂದೆ ತಾಯಿನ ಮೆಚ್ಚಿಸೋದಕ್ಕೆ ಯಾವುದೋ ಒಂದು ಸ್ಪರ್ಧೆಯಲ್ಲಿ ಗೆದ್ದು ಬರ್ತೀವಿ, ಭೇಷ್ ಅನ್ಸ್ಕೊಳ್ತೀವಿ, ಗುರುಗಳನ್ನ ಮೆಚ್ಚಿಸೋದಕ್ಕೆ ಮಾಡ್ತೀವಿ. ಆಮೇಲೆ ನಾವು ಹೋಗ್ತಾ ಇರೋಂಥ ತರಗತಿನಲ್ಲಿ ಭೇಷ್ ಅನ್ಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ನಾವು ಓದ್ತಾ ಇರೋಂಥ ಶಾಲಾ ಕಾಲೇಜ್ಗಳಲ್ಲಿ ಭೇಷ್ ಅನ್ಸ್ಕೊಳ್ಳೋದಕ್ಕೆ ನಮ್ಮ ಗುರುಗಳು ಭೇಷ್ ಅಂದ್ರು, ಎಲ್ಲರೂ ಮುಂದೆ ಭೇಷ್ ಅಂದ್ರು. ಸೊ ಇವೆಲ್ಲ ತುಡಿತಗಳು ಆ ಒಂದು ಇನ್ನು ಮೆಚುರಿಟಿ ಇಲ್ಲದೆ ಇರುವಾಗ ಈ ರೀತಿಯಾದಂಥದ್ದು ಮೆಚ್ಚಿಸೋದಕ್ಕೆ ಮಾಡ್ತಾ ಇರ್ತೀವಿ. ಆಮೇಲೆ ಏನಾಗುತ್ತೆ, ಸಮಾಜ ನಿಮ್ಮನ್ನ ಒಬ್ಳು ಸಾಧಕಿಯಾಗಿ ನೋಡಕ್ ಶುರು ಮಾಡುತ್ತೆ. ನೀವು ಓದಾಗ್ಲೂ VT ಹಾಕಿರ್ಲಿಲ್ಲ, ಬರೋವಾಗ್ಲೂ VT ಹಾಕಿರ್ಲಿಲ್ಲ. ಎಲ್ರಿಗೂ ಇರೋ ಡೌಟ್ ಏನು ಅಂತ ಹೇಳಿದ್ರೆ, ಏನಕ್ಕೆ ಅದರಲ್ಲೂ ಕೂಡ ನೀವು ಫಸ್ಟ್ ವೀಕಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಜೊತೆಗೆ ಇರೋ ಒಂದು ವೀಕಲ್ಲೇ ಅಂದ್ರೆ ಗೌತಮಿಯವ್ರಿಗೆ ನಾಡಗೀತೆ ಬರೋದಿಲ್ಲ ಅಂತ ಕೂಡ ಒಂದಷ್ಟು ಕಾಂಟ್ರವರ್ಸಿ ಕೂಡ ಆಗತ್ತೆ. ಈ ಓವರ್ ಆಲ್ ಆಗಿ ಏನೇನಾದ್ರೂ ನಿಮ್ಗೆ ಡಿಸ್ಅಡ್ವಾಂಟೇಜ್ ಅಥವಾ ನಿಮ್ಗೆ ಏನಾದ್ರೂ ಬೇಜಾರಾಗಿರೋದಿದೆಯಾ ಈ ಬಿಗ್ ಬಾಸ್ ಇಂದ? ಮೇಡಮ್, VT ವಿಚಾರ ನೀವು ಹೇಳಿದ್ರಿ. ಮನೆ ಒಳಗಡೆ ಹೋಗ್ಬೇಕಾದ್ರೂ ಟಿವಿ ಮೇಲೆ ಟೆಲಿಕಾಸ್ಟ್ ಆಗಿರಲ್ಲ ನಂದು VT. ವಾಪಸ್ ಬರುವಾಗ್ಲೂ ನಾನು VT ಅಲ್ಲಿ ವೇದಿಕೆ ಮೇಲೂ ಹಾಕಿರಲ್ಲ, ಇಲ್ಲೂ ಟೆಲಿಕಾಸ್ಟ್ ಆಗಿಲ್ಲ. ಅದಕ್ಕೆ ಉತ್ತರನ ಬಿಗ್ ಬಾಸ್ ತಂಡದವರೇ ಕೊಡಬೇಕು. ಯಾಕಂತಂದ್ರೆ ಅವರ ಒಂದು ಪ್ರೋಗ್ರಾಮ್ ಸ್ಟ್ರಕ್ಚರ್ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಅವ್ರು ಯಾವುದನ್ನ ಪೋರ್ಟ್ರೇ ಮಾಡಬೇಕು, ಯಾವುದನ್ನ ಪೋರ್ಟ್ರೇ ಮಾಡಬಾರ್ದು, ಅಥವಾ ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಅರ್ಹತೆ ಇಲ್ಲ ಅಂತ ನಿರ್ಧಾರ ಮಾಡೋರು ಅವರಾಗಿರ್ತಾರೆ. ಸೊ ಹಾಗಾಗಿ ಈ ಪ್ರಶ್ನೆ ನಿಮಗೇನು ಬಂದಿದೆ, ಈ ಪ್ರಶ್ನೆ ನನಗೂ ಬಂದಿತ್ತು. ಆಮೇಲೆ ಅದು ಪ್ಲೇ ಆಗಿಲ್ಲ ಅನ್ನೋದು ನನಗೆ ಹೊರಗೆ ಬಂದ ಮೇಲೇ ಗೊತ್ತಾಗಿತ್ತು. ಆ ಪ್ರಶ್ನೆ ನನ್ನನ್ನು ಕಾಡ್ತಾ ಇತ್ತು. ಹೌದು, ಎಲ್ಲರದನ್ನು VT ಹಾಕಿದ್ದಾರೆ, ನನ್ಗೆ ಯಾಕೆ ಹಾಕಲಿಲ್ಲ ಅನ್ನೋದು ಇವತ್ತಿಗೂ ನನಗೆ ಆ ಪ್ರಶ್ನೆ ಕಾಡ್ತಾ ಇದೆ. ನನಗೆ ಅದ್ರ ಬಗ್ಗೆ ನನಗೆ ಉತ್ತರ ಗೊತ್ತಿಲ್ಲ. ಮತ್ತೆ ಬಿಗ್ ಬಾಸ್ ಇಂದ ವೈಲ್ಡ್ ಕಾರ್ಡ್ ಎಂಟ್ರಿ ಬರುತ್ತೆ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇತ್ತಾ ಮೇಡಮ್ ನಿಮಗೆ? ನನಗೆ ಬಂದ ಕ್ಷಣ ಇತ್ತು. ಯಾಕೆ ಅಂತ ಅಂದ್ರೆ ಅಲ್ಲಿರೋರು ಕೂಡ ತುಂಬಾ ಜನ ಒಂದು ಆಶ್ಚರ್ಯನ ವ್ಯಕ್ತಪಡಿಸಿದ್ರು. ನೀವು ಹೊರಗಡೆ ಬಂದ್ರ? ಚಾನ್ಸೇ ಇಲ್ಲ. ಯಾಕಂದ್ರೆ ಅಲ್ಲಿ ಒಳಗಡೆ ಇದ್ದಾಗ ನಿಮ್ಮ ಅಭಿಪ್ರಾಯಗಳನ್ನ ಚೆನ್ನಾಗಿ ಹೇಳ್ತಾ ಇದ್ರಿ, ಎಲ್ಲಿ ಹೇಳಬೇಕು ಹೇಳ್ತಾ ಇದ್ರಿ, ಎಲ್ಲಿ ನಗಿಸ್ತಾ ಇದ್ರಿ, ಎಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕಿತ್ತು ಎಲ್ಲರೂ ಅಡುಗೆ ತಿಂಡಿ ಮಾಡುವಾಗ ಅಥವಾ ಈ ಭರತನಾಟ್ಯ ಮಾಡುವಾಗ ಅಷ್ಟು ಆಕ್ಟಿವ್ ಆಗಿದ್ದವರು ಒಂದೇ ವಾರಕ್ಕೆ ಬರೋಕ್ಕಂತೂ ಖಂಡಿತ ಚಾನ್ಸ್ ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ಹೊರಗಡೆ ಬಂದ್ಮೇಲಂತೂ ಸಿಗ್ನಲ್ಗಳಲ್ಲಿ ಪಾಪ ನಮ್ಮ ಆಟೋ ಡ್ರೈವರ್ಗಳಾಗ್ಬೋದು, ನಮ್ಮ ಕ್ಯಾಬ್ ಡ್ರೈವರ್ ಸಿಗ್ನಲ್ಗಳಲ್ಲಿ ನಿಲ್ಲಿಸಿ ಕಿಟಕಿ ಕೆಳಗೆ ಮಾಡಿ ಪಾಪ ಹೇಳಿದ್ದಾರೆ, ಮೇಡಮ್ ನೀವು ಬರೋವಂಥ ಕ್ಯಾಂಡಿಡೇಟ್ ಅಲ್ಲ ಮೇಡಮ್, ಯಾಕೆ ಬಂದ್ಬಿಟ್ರಿ? ಅದನ್ನೆಲ್ಲ ನೋಡಿದಾಗ ಅನಿಸಿಕೆ ಇತ್ತು, ಖಂಡಿತ ಬರಬಹುದು ಅಂತ. ಆದರೆ ಆಮೇಲೆ ಗೊತ್ತಾಗಿದ್ದು ನನಗೆ VT ಪ್ಲೇ ಮಾಡಿಲ್ಲ ಅಂತ. ಆವಾಗ ಸಂಶಯ ಬರೋಕ್ಕೆ ಶುರುವಾಯಿತು. ಹೋಗುವಾಗಲೂ VT ಹಾಕಿಲ್ಲ, ಬಂದ ಮೇಲೂ VT ಹಾಕಿಲ್ಲ, ಕೆಲವೊಂದು ಅಂಶಗಳನ್ನ ತೋರಿಸಿಲ್ಲ ಅಂದಾಗ ನನಗೆ ಸಂಶಯ ಬಂತು. ಆಮೇಲೆ ನಾನು ನಿರ್ಧಾರ ಮಾಡಿಕೊಂಡೆ, ನಂದಲ್ಲ, ಓಕೆ ಫೈನ್. ಇನ್ನು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಮೇಡಮ್ ನಾವು ನೋಡ್ತಾ ಇದ್ವಿ, ಅಡ್ವರ್ಟೈಸ್ ಬಂತು ಅಂತ ಹೇಳಿದ್ರೆ ಇಲ್ಲ ಬಾಲಿವುಡ್ ಆ್ಯಕ್ಟರ್ಸು ಅಥವಾ ಯಾರಾದರೂ ಹೆಸರು ಮಾಡಿರೋರನ್ನ ಹಾಕೊಂಡು ಅಡ್ವರ್ಟೈಸ್ ಕೊಡಿಸ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಕಮರ್ಷಿಯಲ್ ಆ್ಯಡ್ಸ್ ಕೊಡ್ತಾ ಇದ್ದಾರೆ. ನೀವು ಕೂಡ ಕಮರ್ಷಿಯಲ್ ಆ್ಯಡ್ಗಳಲ್ಲಿ ಮಾಡಿದ್ದೀರಾ, ಬ್ರೂ ಅಡ್ವರ್ಟೈಸ್ ಎಲ್ಲ ಮಾಡಿದ್ದೀರಾ. ಈ ಎಕ್ಸ್ಪೀರಿಯನ್ಸ್ನ ಹೇಳೋದಾದ್ರೆ ಮೇಡಮ್? ಈ ಪ್ರಶ್ನೆ ಇದುವರೆಗೂ ಯಾರೂ ಕೇಳಿರಲಿಲ್ಲ, ಎಲ್ಲೂ ಕೇಳಿರಲಿಲ್ಲ. ತುಂಬ ಚೆನ್ನಾಗಿದೆ, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದರಲ್ಲೂ ನೀವು ಬ್ರೂ ಅಂತ ಹೇಳಿದ್ರಿ, ಅದು ಬಂದಿದ್ದೇ ಒಂದು ಆಶ್ಚರ್ಯ ಅಂತ ಇಟ್ಕೊಳ್ಬೇಕು. ಅವತ್ತು ಬೆಂಗಳೂರಲ್ಲಿ ಏನಂತಾರೆ ಆಡಿಷನ್ ಮಾಡಿದ್ದಾರೆ. ನನಗೆ ಅವೆಲ್ಲ ಗೊತ್ತಾಗಲ್ಲ,
ಯಾಕೆ ಅಂತಂದ್ರೆ ನಾನು ಎಲ್ಲ ಈ ಮ್ಯಾನೇಜರ್ಸ್ಗಳ ಜೊತೆ ಆ್ಯಡ್ ಏಜೆನ್ಸಿಗಳ ಜೊತೆ ಟಚಲ್ಲಿ ಇರಲ್ಲ. ನಾ ಹೇಳಿದಾಗೆ ನನಗೇನು ಬರುತ್ತೋ ನಾನು ತಗೊಳ್ತೀನಿ ಅಷ್ಟೇ. ನನಗದು ವಿಚಾರನೇ ಗೊತ್ತಿಲ್ಲ. ರಾತ್ರಿ ಎಲ್ಲ ಆಡಿಷನ್ ಮುಗಿದ್ಮೇಲೆ 6:30-7 ಗಂಟೆಲಿ ಈಗ ಕಾಲ್ ಬರುತ್ತೆ, ಮೇಡಮ್ ನಿಮ್ಮ ಏಜ್ನ ಎಲ್ಲ ನಟಿಯರು ಬಂದು ಹೋದ್ರು, ಕಲಾವಿದರು ಬಂದು ಹೋದ್ರು, ನೀವ್ಯಾಕೆ ಬರಲಿಲ್ಲ ಆಡಿಷನ್ಗೆ ಅಂತ. ನನಗೆ ವಿಚಾರನೇ ಗೊತ್ತಿಲ್ಲ, ನಾನು ಬರಲಿಲ್ಲ ಅಂತೀರಿ. ಇವಾಗ ಬರೋಕ್ಕಾಗತ್ತಾ? ಅವಾಗ 2 ಕನಸು ಅಂತ ಒಂದು ಧಾರಾವಾಹಿ ಮಾಡ್ತಿರ್ತೀನಿ ನಾನು. ಇಲ್ಲ ನಾನು ಇನ್ನೂ ಶೂಟಿಂಗಲ್ಲಿ ಇದ್ದೀನಿ, ಬರೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಇಲ್ಲ 8 ಗಂಟೆಗಾದ್ರೂ ಬನ್ನಿ ಪರವಾಗಿಲ್ಲ. ಇಲ್ಲ ಮೇಡಮ್ ಇವತ್ತೇನೋ ತುಂಬ ಸೀನ್ಸ್ ಇದೆ, ನಡೀತಾ ಇದೆ, ಸೊ ಆಗಲ್ಲ. ಸರಿ, ಯಾರಿಗೂ ಇದನ್ನ ನಾವು ಮಾಡಿಲ್ಲ, ನಿಮಗೆ ಮಾಡ್ತಾ ಇದೀವಿ, ಎಲ್ಲಿದ್ದೀರೋ ಅಲ್ಲೇ ಒಂದು ಇದು ಟೆಕ್ಸ್ಟ್ ಕಳಿಸ್ತೀವಿ, ಅದನ್ನ ರೆಕಾರ್ಡ್ ಮಾಡಿ ಕಳಿಸಿ ಅಂತಾರೆ. ಸರಿ ಅಂತೇಳಿ 10 ನಿಮಿಷ ಲೈಟಿಂಗ್ ಆಗೋ ಸಮಯದಲ್ಲಿ ಅಲ್ಲೆಲ್ಲ ಮೂಲೆಯಲ್ಲಿ ಹೋಗಿ ನಿಂತ್ಕೋತೀನಿ, ಒಂದು ಮಾಡ್ತೀನಿ, ಕಳಿಸ್ಕೊಡ್ತೀನಿ. ಆಮೇಲೆ ಇಲ್ಲೂ ಪ್ಯಾಕಪ್ ಆಗುತ್ತೆ, ಮನೆಗೆ ಬರ್ತೀನಿ, ನನ್ನ ಹಸ್ಬೆಂಡ್ ಜೊತೆಗೆ ಆರಾಮಾಗಿ ಊಟ ಮಾಡಿ ರಾತ್ರಿ ಆಲ್ಮೋಸ್ಟ್ 10:30-11 ಗಂಟೆ ಆಗಿರುತ್ತೆ. ಸೊ ಈಗ ನೀನು ಮಲ್ಕೊಳ್ಳೋಣ ಅಂತ ರೆಡಿ ಆಗ್ತಿರ್ತೀವಿ. ಮೇಡಮ್ ಅದು ನಿಮ್ಮದು ಇಷ್ಟ ಆಗಿದೆ, ಬಟ್ ಆ ಕಾಸ್ಟ್ಯೂಮಲ್ಲಿ ಬೇಡ, ನೀವು ಸಾಮಾನ್ಯವಾಗಿ ಉಟ್ಕೊಳ್ತೀರಲ್ಲ ಕಾಟನ್ ಸೀರೆ, ಮನೇಲಿರೋ ಗೃಹಿಣಿ ಥರ ಡ್ರೆಸ್ ಮಾಡ್ಕೊಂಡು ಒಂದು ಮಾಡ್ತೀರಾ ಅಂತ. ನಾನು ಸುಸ್ತಾಗಿ ಪಾತ್ರೆ ಗೀತ್ರ ತೊಳ್ಕೊಂಡು ರಾತ್ರಿ ಎಲ್ಲ ಊಟ ಎಲ್ಲ ಮುಗ್ದಿದೆ, ಮಲ್ಕೊಂಡು ಈಗ ಮತ್ತೆ ಮಾಡ್ಬೇಕಾದ್ನ. ಓಕೆ ಸರಿ ಅಂತ ಹೇಳಿಬಿಟ್ಟು ಮತ್ತೆ ಮಾಡ್ತೀನಿ. ನಿಮ್ಮ ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ನೀವು ಹೇಗಿರ್ತೀರೋ ಹಾಗೆ ಮಾಡಿ, ವಿತೌಟ್ ಮೇಕಪ್ ಇದು ಅಂತ. ಸರಿ ಅಂತ ಹೇಳಿ ಹಾಗೆ ಮಾಡಿ ಕಳಿಸ್ತೀನಿ. ಮೇಡಮ್ ಮಧ್ಯರಾತ್ರಿ 2 ಗಂಟೆಲಿ ಮೆಸೇಜ್ ಕಳಿಸ್ತಾರೆ, 200-300 ಜನ ಆಡಿಷನ್ ಮಾಡಿದ್ದಾರೆ, ಅದು ಹೋಗಿ ಲೈವ್ ಆಗಿ ನೀವು ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದರೆ ಯಾವುದೇ ಹಮ್ಮು ಬಿಮ್ಮು ಇಲ್ದೇನೆ ನಿಮ್ಗೆ ಮೌಲ್ಯ ಇರುವಂತಹ ಒಂದು ಸಮಯವನ್ನ ನಮಗೆ ಮೀಸಲಿಟ್ಟಿದ್ರಿ ಇಷ್ಟೊತ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದೇನಾಗುತ್ತೆ, ಈಗ ನೀವು ಮಾಡ್ತಾ ಇರೋಂಥದ್ದು ಕೆಲವೊಂದಷ್ಟು ವಿಚಾರಗಳು, ಈಗ ನೋಡಿ ಗ್ಲಾಮರಸ್ ವಿಚಾರಗಳು, TRP ಬರೋ ವಿಚಾರಗಳು, ವ್ಯೂವರ್ಸ್ ಬರೋವಂಥ ವಿಚಾರಗಳು ಸಾಮಾನ್ಯ ಎಲ್ಲರೂ ಗಮನ ಕೊಡುವಂಥದ್ದು ಬೇರೆ ಇರುತ್ತೆ. ಆದರೆ ಕೆಲವೊಂದಷ್ಟು ಸಮಾಜಕ್ಕೆ ಮುಟ್ಸೋವಂಥ ವಿಚಾರಗಳನ್ನು ಕೂಡ ನೀವು ಕೇಳಿದ್ರಿ ಇವಾಗ ಸಾಕಷ್ಟು. ಈಗ ಇಂಡಸ್ಟ್ರಿಯಲ್ಲಿ ಬರುವಂಥ ಯುವ ಪೀಳಿಗೆಗೆ ಏನು ಹೇಳ್ತೀರಾ, ಏನೇನು ಅವ್ರು ಮಾಡಬಹುದು, ಹೊರ ರಾಜ್ಯಕ್ಕೆ ಹೋದಾಗ ಹೇಗಿರಬೇಕು, ಇದೆಲ್ಲ ಏನಾಗುತ್ತೆ, ನೀವು ಮಾಡ್ತಾ ಇರೋದು ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜ ಸೇವೆ ಅಂತ ನಾ ಹೇಳ್ತೀನಿ. ಸೊ ಹಾಗಾಗಿ ನೀವು ಮಾಡ್ತಾ ಇರೋ ಕೆಲಸ ಏನಿದೆ, ನನ್ನ ಸಮಯ ಕೊಟ್ರಿ ಅಂತ ನೀವು ಹೇಳ್ತೀರಾ, ನೀವು ಕೊಟ್ಟಂತ ಸಮಯನೂ ಕೂಡ ಇದೊಂದು ಸೇವೆನೇ. ಸೊ ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಮುನಾ ಶ್ರೀನಿಧಿ ಅವರ ಒಂದು ಜೀವನ ಚರಿತ್ರೆಯನ್ನು. ಅಂದರೆ ನಿಜಕ್ಕೂ ಕೂಡ ಒಬ್ಬರು ನೃತ್ಯಗಾತಿಯಾಗಿ ವಿದೇಶಗಳಲ್ಲಿ ನಮ್ಮ ದೇಶದ ಛಾಪನ್ನು ಮೂಡಿಸಿರೋದಲ್ಲದೆ ಈಗಲೂ ಕೂಡ ಮತ್ತೆ ವಿದೇಶದ ವ್ಯಾಮೋಹಕ್ಕೆ ಬಿದ್ದು ಅಲ್ಲೇ ಇರದೆ ಮತ್ತೆ ನಮ್ಮ ನಾಡಿಗೆ ಬಂದು ಇಲ್ಲೂ ಕೂಡ ಸೇವೆಯನ್ನು ಮಾಡ್ತಾ, ಎಷ್ಟು ಸಾಧ್ಯವೋ ಅಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಚಿತ್ರರಂಗದಲ್ಲೂ ಕೂಡ ತೊಡಗಿಸ್ಕೊಂಡಿರುವಂತಹ ಶ್ರೀನಿಧಿ ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಎಸ್, ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.